ಹೋಟೆಲಲ್ಲಿ ಸಿಗುವ ಖಾರ ಬಾತ್ ಹಾಗೂ ಅದರ ಜೊತೆಗೆ ಕೊಡುವ ನೀರ್ ಚಟ್ನಿಗೆ ತುಂಬಾ ಜನ ಫ್ಯಾನ್ಸ್ ಇರ್ತಾರೆ. ಇವತ್ತು ಹೋಟೆಲ್ಗಿಂತನೂ ರುಚಿಯಾದ ಖಾರ ಬಾತ್ ರೆಸಿಪಿಯನ್ನ ಮನೆಯಲ್ಲೇ ಯಾವ ರೀತಿಯಾಗಿ ಮಾಡ್ಬೋದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇನೆ. ಅದರ ಜೊತೆಗೆ ನೀರ್ ಚಟ್ನಿ ಮಾಡುವ ವಿಧಾನವನ್ನ ತೋರಿಸ್ತಾ ಇದ್ದೇನೆ. ನಮಸ್ಕಾರ, ನಾನು ಪವಿತ್ರ ಭಾಗವತ್. ಮಿಸೆಸ್ ಭಾಗವತ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಮೊದಲಿಗೆ ಒಂದು ಪ್ಯಾನ್ ಅನ್ನ ಬಿಸಿಗಿಟ್ಟು ಅದರಲ್ಲಿ ಒಂದು 4 ಟೀ ಚಮಚ ಆಗುವಷ್ಟು ತುಪ್ಪವನ್ನ ಹಾಕಿದ್ದೇನೆ. ನೀವು ತುಪ್ಪ ಜಾಸ್ತಿ ಬೇಕು ಅಂದ್ರೆ ಹಾಕೊಳ್ಬಹುದು. ನಾನು ಸ್ವಲ್ಪ ಹಾಕೊಂಡು ಈ ಖಾರ ಬಾತನ್ನ ಮಾಡ್ಕೊಳ್ತಾ ಇದ್ದೇನೆ. ನಂತರ 1-2 ಟೇಬಲ್ ಚಮಚ ಆಗುವಷ್ಟು ಗೋಡಂಬಿಯನ್ನ ಹಾಕಿ ಸಣ್ಣ ಉರಿಯಲ್ಲಿ ಸ್ವಲ್ಪ ಬಣ್ಣ ಬದಲಾಗುವ ತನಕ ಇದನ್ನ ಹುರಿದು ತೆಗೆದು ಬೇರೆ ತಟ್ಟೆಗೆ ತೆಗೆದಿಟ್ಕೊಳ್ತೇನೆ. ಇದನ್ನ ಕೊನೆಯಲ್ಲಿ ಹಾಕೊಳ್ಬೇಕು, ಗರಿ ಗರಿಯಾಗಿ ಇರ್ತದೆ ಖಾರ ಬಾತಲ್ಲಿ. ಈಗ ಇದೇ ತುಪ್ಪದಲ್ಲಿ ಒಗ್ಗರಣೆಯನ್ನ ಮಾಡ್ಕೊಳ್ತಾ ಇದ್ದೇನೆ. ಇದಕ್ಕೆ ಸಾಸಿವೆನ ಹಾಕೊಳ್ತಾ ಇದ್ದೇನೆ. ನಂತರ ಉದ್ದಿನ ಬೇಳೆಯನ್ನ ಹಾಕೊಳ್ತಾ ಇದ್ದೇನೆ. ಸಾಸಿವೆ ಎಲ್ಲ ಚಟಪಟ ಅಂದ ನಂತರ 1-2 ಒಣಮೆಣಸಿನ ಪೀಸನ್ನ ಹಾಕೊಂಡು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕೊಳ್ತಾ ಇದ್ದೇನೆ. ಚಿಕ್ಕದಾಗಿ ಕಟ್ ಮಾಡಿರುವ ಕರಿಬೇವಿನ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ದೇನೆ. ನಂತರ ಚಿಕ್ಕದಾಗಿ ಕಟ್ ಮಾಡಿರುವ ಶುಂಠಿಯನ್ನು ಕೂಡ ಸ್ವಲ್ಪ ಹಾಕೊಳ್ತಾ ಇದ್ದೇನೆ. ಎಲ್ಲವನ್ನ ಒಮ್ಮೆ ಬಾಡಿಸ್ಕೊಳ್ಬೇಕು. ಜೊತೆಗೆ ಖಾರಕ್ಕೆ ನಾನೊಂದು 4 ಹಸಿಮೆಣಸನ್ನ ಉದ್ದುದಕ್ಕೆ ಕಟ್ ಮಾಡಿ ಹಾಕೊಳ್ತಾ ಇದ್ದೇನೆ. ಇದಕ್ಕೆ ಸ್ವಲ್ಪ ಬೇರೆ ತರಕಾರಿಗಳನ್ನು ಕೂಡ ನಾವು ಹಾಕೋದ್ರಿಂದ ಕೆಲವೊಂದು ತರಕಾರಿ ಹಸಿಮೆಣಸಿನ ಜೊತೆಗೆ ಕನ್ಫ್ಯೂಷನ್ ಆಗ್ತದೆ. ಹಾಗಾಗಿ ಹಸಿಮೆಣಸನ್ನ ಉದ್ದದಾಗಿ ಕಟ್ ಮಾಡಿ ಹಾಕಿದಾಗ ತಿನ್ನುವಾಗ ಸಿಕ್ಕಿದ್ರೆ ತೆಗೆದೆತ್ತಿ ಇಡ್ಲಿಕ್ಕೂ ಕೂಡ ಸುಲಭ ಆಗ್ತದೆ. ನಂತರ ಚಿಕ್ಕದಾಗಿ ಕಟ್ ಮಾಡಿರುವ ಒಂದು ದೊಡ್ಡ ಈರುಳ್ಳಿಯನ್ನ ಇದಕ್ಕೆ ಹಾಕೊಂಡು ಈರುಳ್ಳಿಯನ್ನ ಸ್ವಲ್ಪ ಹೊತ್ತು ಇದರಲ್ಲಿ ಬಾಡಿಸ್ಕೊಳ್ತೇನೆ. ಚಿಟಿಕೆ ಸಕ್ಕರೆಯನ್ನ ಹಾಕೋದ್ರಿಂದ ಈರುಳ್ಳಿ ಬೇಗ ಕೆಂಪಾಗ್ತದೆ. ಹಾಗೆ ಈ ಖಾರ ಬಾತಿನ ರುಚಿಯೂ ಕೂಡ ಎನ್ಹೆನ್ಸ್ ಆಗ್ತದೆ ಅಂತಾನೆ ಹೇಳ್ಬೋದು. ಹಾಗಾಗಿ 1/4 ಟೀ ಚಮಚದಷ್ಟು ಸಕ್ಕರೆಯನ್ನು ಹಾಕಿ ಈರುಳ್ಳಿಯನ್ನ ಮತ್ತೆ ಸ್ವಲ್ಪ ಹೊತ್ತು ಹುರ್ಕೊಂಡಿದ್ದೇನೆ. ಈಗ ಇದಕ್ಕೆ ಉಳಿದಿರುವ ತರಕಾರಿಯನ್ನ ಸೇರಿಸ್ಕೊಳ್ತಾ ಇದ್ದೇನೆ. ಚಿಕ್ಕದಾಗಿ ಕಟ್ ಮಾಡಿರುವ ಕ್ಯಾಪ್ಸಿಕಮ್, ಕ್ಯಾರೆಟ್ ಹಾಗೆ ಬೀನ್ಸ್ ಅನ್ನ ಹಾಕೊಳ್ತಾ ಇದ್ದೇನೆ. ಎಲ್ಲ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಹಾಕೊಳ್ಬೇಕು. ಎಲ್ಲ ಒಟ್ಟಾಗಿ 1 ಕಪ್ ಆಗುವಷ್ಟು ತರಕಾರಿಯನ್ನ ನಾನಿಲ್ಲಿ ಹಾಕೊಂಡಿದ್ದೇನೆ. ಬೀನ್ಸ್ ಸ್ವಲ್ಪ ಜಾಸ್ತಿ ಇದೆ. ನಿಮಗೆ ಬೀನ್ಸ್ ಜಾಸ್ತಿ ಬೇಡ ಅಂದ್ರೆ ಸ್ವಲ್ಪ ಕಡಿಮೆ ಬೇಕಾದ್ರೂ ಮಾಡ್ಕೊಳ್ಬಹುದು. ನಾನೊಂದು 8-10 ಬೀನ್ಸ್ ಅನ್ನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೇನೆ. ಒಂದು ಸ್ವಲ್ಪ ಅದನ್ನ ಬಾಡಿಸ್ಕೊಂಡು ಒಂದು ಮುಚ್ಚಳವನ್ನ ಮುಚ್ಚಿ ಸ್ವಲ್ಪ ಬೇಯಲಿಕ್ಕೆ ಬಿಡ್ತೇನೆ. ಇಲ್ಲಿ ಖಾರ ಬಾತಿಗೆ ಬೇಕಾಗಿರುವ ನೀರನ್ನ ಕಾಯಲಿಕ್ಕೆ ಇಟ್ಕೊಳ್ತಾ ಇದ್ದೇನೆ. ನಾನು 1 ಲೋಟ ರವೆಗೆ 4 ಲೋಟ ಆಗುವಷ್ಟು ನೀರನ್ನ ಉಪಯೋಗಿಸ್ತೇನೆ. ಇದರಿಂದ ಖಾರ ಬಾತ್ ಎಷ್ಟು ಹೊತ್ತು ಇಟ್ರು ಕೂಡ ಗಟ್ಟಿ ಆಗೋದಿಲ್ಲ, ಸ್ಮೂತ್ ಆಗಿ ಬರ್ತದೆ. ತುಂಬಾ ಜನ ನಾನು ಹಾಕೋದನ್ನ ನೋಡಿದ್ದೇನೆ, 3 ಲೋಟ ನೀರನ್ನ ಹಾಕ್ತಾರೆ. 3 ಲೋಟ ನೀರನ್ನ ಹಾಕಿದಾಗ ಖಾರ ಬಾತ್ ಆಗ್ಲಿ ಉಪ್ಪಿಟ್ಟಾಗ್ಲಿ ಸ್ವಲ್ಪ ಗಟ್ಟಿ ಆಗ್ತದೆ. ಸ್ಮೂತ್ ಆಗಿ ಬರಬೇಕು ಅಂದ್ರೆ ನೀರಿನ ಪ್ರಮಾಣವನ್ನ 4 ಲೋಟ ಅಥವಾ 4.25 ಲೋಟದವರೆಗೂ ಕೂಡ ಹಾಕೊಳ್ಬಹುದು. ಇಲ್ಲಿ ತರಕಾರಿ ಎಲ್ಲ ಹದವಾಗಿ ಬೆಂದಿದೆ. ಈಗ ಇದಕ್ಕೆ 1 ಲೋಟ ಆಗುವಷ್ಟು ರವೆಯನ್ನ ಹಾಕೊಳ್ತಾ ಇದ್ದೇನೆ. ಇದನ್ನ ಚೆನ್ನಾಗಿ ಒಂದು 7-8 ನಿಮಿಷ ಸಣ್ಣ ಉರಿಯಲ್ಲಿ ಇದನ್ನ ಹುರ್ಕೊಳ್ಬೇಕು. ಇದಕ್ಕೆ ಟೊಮೆಟೊವನ್ನ ನಾನು ಮೊದಲಿಗೆ ಹಾಕ್ತಾ ಇಲ್ಲ. ಕಾರಣ ಇಷ್ಟೇ, ರವೆಯನ್ನ ಹುರಿಲಿಕ್ಕೆ ಟೊಮೆಟೊದಲ್ಲಿ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ಟೊಮೆಟೊ ಮೊದಲಿಗೆ ಹಾಕಿದ್ರೆ ರವೆ ಚೆನ್ನಾಗಿ ಹುರಿದು ಬರೋದಿಲ್ಲ. ಹಾಗಾಗಿ ರವೆ ಎಲ್ಲ ಹುರಿದಾದ ನಂತರ ನಾವು ಟೊಮೆಟೊವನ್ನ ಹಾಕೊಳ್ಬೇಕು. ಒಂದು 8-10 ನಿಮಿಷ ಸಣ್ಣ ಉರಿಯಲ್ಲಿ ರವೆ ಚೆನ್ನಾಗಿ ಪರಿಮಳ ಬರೋ ತನಕ ಹುರಿದಿದ್ದೇನೆ. ಉದುರಾಗಿ ಬಂದಿದೆ, ನೋಡ್ಬೋದು. ಪರಿಮಳವು ಕೂಡ ಚೆನ್ನಾಗಿ ಬರ್ತಾ ಇದೆ. ಈಗ ಇದಕ್ಕೆ ಕಟ್ ಮಾಡಿರುವ 1 ಟೊಮೆಟೊವನ್ನ ಹಾಕಿದ್ದೇನೆ. ನಂತರ ಸ್ವಲ್ಪ ಅರಿಶಿನವನ್ನ ಹಾಕಿ ಟೊಮೆಟೊವನ್ನ ರವೆಯ ಜೊತೆಗೆ ಚೆನ್ನಾಗಿ ಬಾಡಿಸ್ಕೊಳ್ತೇನೆ. ಟೊಮೆಟೊ ಹಣ್ಣು ಸ್ವಲ್ಪ ಮೆತ್ತಗಾಗಬೇಕು. ನಂತರ ಇದಕ್ಕೆ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನ ಹಾಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಈಗಾಗಲೇ ಕಾಯ್ಲಿಕ್ಕೆ ಇಟ್ಟಿರುವ ನೀರನ್ನ ಕುದಿಯುತ್ತಿರುವಾಗಲೇ ಇದಕ್ಕೆ ಹಾಕೊಳ್ಬೇಕು. ಬಿಸಿ ಬಿಸಿಯಾಗಿರುವ ಕುದಿಯುತ್ತಿರುವ ನೀರನ್ನ ಉಪ್ಪಿಟ್ಟಿಗೆ ಹಾಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸಣ್ಣ ಉರಿಯನ್ನ ಮಾಡ್ಕೊಳ್ಬೇಕು. ಈ ಖಾರ ಬಾತ್ ಮನೆಯಲ್ಲಿ ಫ್ರೆಶ್ ಆಗಿರುವ ತುಪ್ಪವನ್ನ ಹಾಕಿ ಮಾಡ್ತಾ ಇರೋದ್ರಿಂದ ತುಂಬಾನೇ ಚೆನ್ನಾಗಿ ಪರಿಮಳ ಬರ್ತಾ ಇದೆ. ಖಂಡಿತ ನೀವು ಮನೆಯಲ್ಲಿ ಇದೇ ವಿಧಾನದಲ್ಲಿ ಖಾರ ಬಾತ್ ರೆಸಿಪಿಯನ್ನ ಟ್ರೈ ಮಾಡೋದನ್ನ ಮರಿಬೇಡಿ. ಕುದಿಯುತ್ತಿರುವ ನೀರನ್ನ ಹಾಕಿದ್ದೇನೆ, ಚೆನ್ನಾಗಿ ಕುದಿ ಬರ್ತಾ ಇದೆ. ಈ ರೀತಿ ರವೆ ಎಲ್ಲ ಹುರಿದು ಮೇಲ್ಗಡೆಯಿಂದ ಕುದಿಯುತ್ತಿರುವ ನೀರನ್ನ ಹಾಕಿದಾಗ ರವೆ ಉಂಡೆ ಆಗುವುದು ಇಲ್ಲ, ಗಂಟಾಗ್ತದೆ ಅನ್ನುವ ಪ್ರಾಬ್ಲಮ್ ಕೂಡ ಇಲ್ಲ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ. ಈಗ ಈ ಖಾರ ಬಾತಿನ ರುಚಿಯನ್ನ ಹೆಚ್ಚಿಸ್ಲಿಕ್ಕಿರೋದು ಅದಕ್ಕೆ ಹಾಕುವಂತಹ ಒಂದು ಮಸಾಲಾ ಪುಡಿ. ಇದಕ್ಕೆ ನಾವು ಸಾಮಾನ್ಯವಾಗಿ ಬಳಸುವುದು ವಾಂಗಿಬಾತ್ ಮಸಾಲ ಪುಡಿ. ವಾಂಗಿಬಾತ್ ಮಸಾಲ ಪುಡಿ ಇಲ್ಲ ಅಂದ್ರೆ ಬಿಸಿಬೇಳೆ ಬಾತ್ ಪುಡಿಯನ್ನು ಕೂಡ ನೀವು ಹಾಕೊಳ್ಬಹುದು, ಅದು ಕೂಡ ಚೆನ್ನಾಗಾಗ್ತದೆ. ಬಿಸಿಬೇಳೆ ಬಾತ್ ಪುಡಿ ಮಾಡುವ ವಿಧಾನವನ್ನ ಈಗಾಗಲೇ ಶೇರ್ ಮಾಡಿದ್ದೇನೆ. ವಾಂಗಿಬಾತ್ ಮಾಡುವ ವಿಧಾನ ನಿಮ್ಗೆ ಬೇಕು ಅಂದ್ರೆ ಖಂಡಿತ ಕಮೆಂಟ್ ಅಲ್ಲಿ ತಿಳಿಸಿ, ಮಾಡುವ ವಿಧಾನವನ್ನ ತೋರಿಸ್ತೇನೆ. ಇದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಉರಿಯನ್ನ ಸಣ್ಣ ಮಾಡಿಕೊಂಡು ಮುಚ್ಚಳವನ್ನ ಮುಚ್ಚಿ ಮತ್ತೆ ಒಂದು 2-3 ನಿಮಿಷ ಚೆನ್ನಾಗಿ ರವೆ ಬೇಯಲಿಕ್ಕೆ ಬಿಡಬೇಕು. ನಾನಿಲ್ಲಿ ಬಟಾಣಿ ಮನೆಯಲ್ಲಿ
ಲಭ್ಯ ಇಲ್ಲದೆ ಇರೋದ್ರಿಂದ ಹಾಕಿಲ್ಲ. ನಿಮ್ಮ ಹತ್ರ ಹಸಿ ಬಟಾಣಿ ಇದ್ರೆ ಅದನ್ನು ಕೂಡ ಸೇರಿಸ್ಕೊಳ್ಳಿ, ರುಚಿ ಚೆನ್ನಾಗಿ ಬರ್ತದೆ. ಹಾಗೆ ಒಗ್ಗರಣೆಗೆ ಕಡಲೆಬೇಳೆ ಕೂಡ ಖಾಲಿ ಆಗಿದ್ರಿಂದ ಹಾಕ್ಲಿಲ್ಲ. ನಿಮಗೆ ಮನೆಯಲ್ಲಿ ಇದೆ ಅಂತಿದ್ರೆ ಅದನ್ನು ಸೇರಿಸಿ ಒಗ್ಗರಣೆಯನ್ನ ಮಾಡ್ಕೊಳ್ಳಿ, ತುಂಬಾನೇ ಚೆನ್ನಾಗಿ ಬರ್ತದೆ. ಒಂದ್ 2-3 ನಿಮಿಷ ಮುಚ್ಚಿಟ್ಕೊಂಡು ಬೇಯಿಸ್ಕೊಂಡಿದ್ದೇನೆ. ಈಗ ಇದಕ್ಕೆ ಹಸಿ ಕಾಯಿ ತುರಿಯನ್ನ ಸೇರಿಸ್ಕೊಳ್ತಾ ಇದ್ದೇನೆ. 1-2-3 ಟೇಬಲ್ ಚಮಚ ಆಗುವಷ್ಟು ಕಾಯಿ ತುರಿಯನ್ನ ಹಾಕೊಂಡು ಮೇಲ್ಗಡೆಯಿಂದ ಮತ್ತೊಂದ್ 2 ಟೀ ಚಮಚ ಆಗುವಷ್ಟು ತುಪ್ಪವನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿ ಖಾರಾಬಾತಿಗೆ ಅಥವಾ ಉಪ್ಪಿಟ್ಟಿಗೆಲ್ಲ ಕೊನೆಯಲ್ಲಿ ತುಪ್ಪವನ್ನ ಹಾಕಿದಾಗ ಅದರ ಪರಿಮಳ ತುಂಬಾನೇ ಚೆನ್ನಾಗಿ ಬರ್ತದೆ. ಖಂಡಿತವಾಗಿ ನೀವು ಕೂಡ ಇದೇ ರೀತಿ ಕೊನೆಯಲ್ಲಿ ತುಪ್ಪವನ್ನ ಹಾಕೋದನ್ನ ಮರಿಬೇಡಿ. ಒಗ್ಗರಣೆಗೆ ಎಣ್ಣೆಯನ್ನ ಬಳಸಿದ್ರು ಕೂಡ ಕೊನೆಯಲ್ಲಿ ತುಪ್ಪವನ್ನ ಹಾಕಿದಾಗ ಅದರ ಪರಿಮಳ ತುಂಬಾನೇ ಚೆನ್ನಾಗಿ ಬರ್ತದೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉರಿಯನ್ನ ಆಫ್ ಮಾಡಿದ್ದೇನೆ. ಈಗ ಹುರಿದಿಟ್ಟಿರುವ ಗೋಡಂಬಿಯನ್ನ ಸೇರಿಸ್ಕೊಳ್ತಾ ಇದ್ದೇನೆ. ಹಾಗೆ ಚಿಕ್ಕದಾಗಿ ಕಟ್ ಮಾಡಿರುವ ಕೊತ್ತಂಬರಿ ಸೊಪ್ಪು, ಲಿಂಬೆ ಹಣ್ಣಿನ ರಸವನ್ನ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ರುಚಿ ರುಚಿಯಾದ ಖಾರಾಬಾತ್ ರೆಡಿ ಆಗ್ತದೆ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಈಗಲೇ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಇದಕ್ಕೆ ಸರ್ವ್ ಮಾಡುವಂತಹ ನೀರ್ ಚಟ್ನಿ ರೆಸಿಪಿಯನ್ನ ನಾನೀಗ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಒಂದು ಮಿಕ್ಸಿ ಜಾರಲ್ಲಿ 1 ಟೇಬಲ್ ಚಮಚ ಆಗುವಷ್ಟು ಪುಟಾಣಿಯನ್ನ ಹಾಕೊಂಡಿದ್ದೇನೆ. ಒಂದು 10-12 ಪುದೀನ ಎಲೆಗಳನ್ನ ಹಾಕೊಳ್ತಾ ಇದ್ದೇನೆ. ಸ್ವಲ್ಪ ಕೊತ್ತಂಬರಿಯ ಸೊಪ್ಪು, ಒಂದು 3-4 ಎಸಳು ಆಗುವಷ್ಟು ಬೆಳ್ಳುಳ್ಳಿ, ಒಂದು ಚಿಕ್ಕ ತುಂಡು ಶುಂಠಿಯನ್ನ ಸಿಪ್ಪೆ ತೆಗೆದು ಕಟ್ ಮಾಡಿ ಇದಕ್ಕೆ ಹಾಕೊಳ್ತಾ ಇದ್ದೇನೆ. ರುಚಿಗೆ ಬೇಕಾಗುವಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೇನೆ. ಹಾಗೆ ಹುಳಿಗೆ ನಾನಿಲ್ಲಿ ಆಮ್ಚೂರ್ ಪೌಡರ್ನ ಬಳಸ್ತಾ ಇದ್ದೇನೆ. ಇಲ್ಲ ಅಂದ್ರೆ ಹುಣಸೆ ಹಣ್ಣನ್ನು ಕೂಡ ಹಾಕೊಳ್ಬಹುದು. ಆಮ್ಚೂರ್ ಪೌಡ್ರು ಚೆನ್ನಾಗಾಗ್ತದೆ, ಹುಣಸೆ ಹಣ್ಣನ್ನು ಹಾಕೊಂಡ್ರು ಚೆನ್ನಾಗಾಗ್ತದೆ. ನಂತರ 1 ಕಪ್ ಆಗುವಷ್ಟು ಹಸಿ ಕಾಯಿ ತುರಿ, 3 ಹಸಿಮೆಣಸನ್ನ ಖಾರಕ್ಕೆ ಹಾಕೊಳ್ತಾ ಇದ್ದೇನೆ. ನೀರನ್ನ ಸೇರಿಸಿ ನುಣ್ಣಗೆ ಇದನ್ನ ರುಬ್ಕೊಂಡಿದ್ದೇನೆ. ಈ ರೀತಿ ನುಣ್ಣಗೆ ರುಬ್ಕೊಂಡು ಒಂದು ಬೌಲಲ್ಲಿ ಹಾಕೊಂಡು ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನ ಹಾಕಿ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ. ನೀರ್ ಚಟ್ನಿ ಅಂದ್ರೆ ನೀರಾಗಿರ್ಬೇಕು, ಆಗ ಮಾತ್ರ ಖಾರಾಬಾತ್ ಜೊತೆಗೆ ತುಂಬಾನೇ ಚೆನ್ನಾಗಿ ಹೊಂದಾಣಿಕೆ ಆಗ್ತದೆ. ಕೊನೆಯಲ್ಲಿ ಇದಕ್ಕೊಂದು ಒಗ್ಗರಣೆ, ಸಾಸಿವೆ, ಉದ್ದಿನಬೇಳೆ, ಕರಿಬೇವು, ಒಣಮೆಣಸನ್ನ ಹಾಕಿ ಎಣ್ಣೆಯಲ್ಲಿ ಒಗ್ಗರಣೆಯನ್ನ ಮಾಡಿ ರೆಡಿಯಾಗಿರುವ ನೀರ್ ಚಟ್ನಿಗೆ ಹಾಕಿದ್ರೆ ರುಚಿ ರುಚಿಯಾದ ನೀರ್ ಚಟ್ನಿ ಕೂಡ ರೆಡಿ ಆಗ್ತದೆ. ರುಚಿ ರುಚಿಯಾದ ಖಾರಾಬಾತನ್ನ ಸರ್ವ್ ಮಾಡ್ತಾ ಇದ್ದೇನೆ. ಒಂದು ಬೌಲಲ್ಲಿ ಹಾಕಿ ಈ ರೀತಿ ಹಾಕಿದಾಗ ನೋಡ್ಲಿಕ್ಕೂ ಕೂಡ ಆಕರ್ಷಣೀಯವಾಗಿರ್ತದೆ. ಮೇಲ್ಗಡೆಯಿಂದ ಸ್ವಲ್ಪ ಗೋಡಂಬಿಯನ್ನು ಇಟ್ಟಾಗ ಮತ್ತು ಕೂಡ ಚೆನ್ನಾಗಿ ಕಾಣಿಸ್ತದೆ. ಹಾಗೆ ತಿನ್ಲಿಕ್ಕೂ ಕೂಡ ಚೆನ್ನಾಗಿ ಇರ್ತದೆ. ರುಚಿ ರುಚಿಯಾದ ನೀರ್ ಚಟ್ನಿಯ ಜೊತೆ ಖಾರಾಬಾತನ್ನ ಸರ್ವ್ ಮಾಡ್ತಾ ಇದ್ದೇನೆ. ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆಯನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಂತ ನೋಡ್ಬೋದು. ನೀರು ಚಟ್ನಿಯ ಜೊತೆಗಂತೂ ತುಂಬಾನೇ ಚೆನ್ನಾಗಿತ್ತು. ಖಂಡಿತ ನೀವು ಮನೆಯಲ್ಲಿ ಟ್ರೈ ಮಾಡಿ. ಇದೇ ರೀತಿ ಇನ್ನೂ ಹೆಚ್ಚಿನ ರೆಸಿಪಿಗಳೊಂದಿಗೆ ಬರ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ.